ಓಂ ಶಾಂತಿ. ಸಾಕಾರ ಮುರಳಿ. ಇಂದಿನ ತಾರೀಕಾಗಿದೆ 14/2/26. ಶಿವ ಜಯಂತಿ ನಿಮಿತ್ತ, ವಿಶೇಷವಾಗಿ ಶಿವ ಜಯಂತಿ ನಿಮಿತ್ತ ನುಡಿಸಿರುವಂತಹ ಮಹಾವಾಕ್ಯಗಳು. मीठे बच्चे, तुम सर्वोत्तम भाग्यशाली ब्राह्मण कुल भूषण हो, तुम्हें स्वयं भगवान बधाइयाँ देते. ಮಧುರಾದ ಮಕ್ಕಳೇ, ತಾವು ಸರ್ವೋತ್ತಮ ಸೌಭಾಗ್ಯಶಾಲಿ ಬ್ರಾಹ್ಮಣ ಕುಲಭೂಷಣರಾಗಿದ್ದೀರ. ತಮಗೆ ಸ್ವಯಂ ಭಗವಂತ ಶುಭಾಕಾಂಕ್ಷೆಗಳನ್ನು ನೀಡ್ತಿದ್ದಾರೆ. ಇಂದಿನ ಪ್ರಶ್ನೆ ಆಗಿದೆ, बाल बच्चों को संगम पर ही सृष्टि का समाचार सुनाते, सतयुग में नहीं क्यों? ತಂದೆ ಮಕ್ಕಳಿಗೆ ಸಂಗಮದಲ್ಲಿ ಸೃಷ್ಟಿಯ ಸಮಾಚಾರವನ್ನು ತಿಳಿಸ್ತಾರೆ, ಸತ್ಯುಗದಲ್ಲ ಯಾಕೆ? उत्तर आगे, क्योंकि सतयुग तो है ही आदि का समय. उस समय सारी सृष्टि का समाचार अर्थात सृष्टि के आदि मध्य अंत का ज्ञान कैसे सुनाए? जब तक सर्कल रिपीट नहीं हुआ है तब तक समाचार सुना ही कैसे सकेंगे? ಯಾಕೆಂದರೆ ಸತ್ಯುಗದಲ್ಲಿ ಆದಿಯ ಸಮಯ ಆಗಿದೆ. ಆ ಸಮಯದಲ್ಲಿ ಇಡೀ ಸೃಷ್ಟಿಯ ಸಮಾಚಾರ ಅಂದರೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಯಾವ ರೀತಿ ತಿಳಿಸಕ್ಕೆ ಸಾಧ್ಯ? ಎಲ್ಲಿವರೆಗೂ ಸರ್ಕಲ್ ರಿಪೀಟ್ ಆಗೋದಿಲ್ಲ ಅಲ್ಲಿವರೆಗೂ ಸಮಾಚಾರವನ್ನು ಯಾವ ರೀತಿ ತಿಳಿಸಕ್ಕೆ ಸಾಧ್ಯ? संगम पर ही तुम बच्चे बाप द्वारा पूरा समाचार सुनते हो, तुम्हें ही ज्ञान का तीसरा नेत्र मिलता है. ಸಂಗಮದಲ್ಲೇ ತಾವು ಮಕ್ಕಳು ತಂದೆ ಮುಖಾಂತರ ಪೂರ್ತಿ ಸಮಾಚಾರವನ್ನು ಕೇಳ್ತೀರಿ, ತಮಗೆ ಜ್ಞಾನದ ಮೂರನೇ ನೇತ್ರ ಸಿಗತ್ತೆ. ಓಂ ಶಾಂತಿ. आज है त्रिमूर्ति शिव जयंती, सो ब्राह्मण जयंती, तो संगम युग जयंती का शुभ दिवस. ಇವತ್ತಾಗಿದೆ ತ್ರಿಮೂರ್ತಿ ಶಿವ ಜಯಂತಿ, ಅಂದರೆ ಬ್ರಾಹ್ಮಣರ ಜಯಂತಿ. ಸೋ ಸಂಗಮ ಯುಗದ ಜಯಂತಿ ಶುಭ ದಿವಸ. बहुत है जिसको बाबा ईश्वरीय जन्म सिद्ध अधिकार की ಗ್ರೀಟಿಂಗ್ಸ್ ಬಿ ನಹಿ ದೇ ಸಕ್ತೆ. ಬಹಳಷ್ಟು ಜನ ಇದ್ದಾರೆ, ಅವರಿಗೆ ತಂದೆ ಈಶ್ವರಿಯ ಜನ್ಮಸಿದ್ಧ ಅಧಿಕಾರದ ಗ್ರೀಟಿಂಗ್ಸ್ ಅನ್ನ ಕೊಡಕ್ಕಾಗಲ್ಲ. बहुत है जिसको पता नहीं कि शिव बाबा कौन है, उससे क्या मिलता, वो ग्रीटिंग्स क्या समझ सकते हैं. ಬಹಳಷ್ಟು ಜನ ಇದ್ದಾರೆ, ಅವರಿಗೆ ಗೊತ್ತೇ ಇಲ್ಲ ಶಿವ ಬಾಬಾ ಯಾರಾಗಿದ್ದಾರೆ, ಅವರನ್ನ ಯಾವ ರೀತಿ ಮಿಲನ ಮಾಡೋದು, ಗ್ರೀಟಿಂಗ್ಸ್ ಅನ್ನ ಯಾವ ರೀತಿ ತಿಳಿಸೋದು. ನಯೇ ಬಚ್ಚೆ ಬಿಲ್ಕುಲ್ ಸಮझ ನಾ ಸಕೆ, ಯೇ ಹೇ ಜ್ಞಾನ ಕಾ ಡ್ಯಾನ್ಸ್. ಹೊಸ ಮಕ್ಕಳು ಬಿಲ್ಕುಲ್ ಅರ್ಥ ಮಾಡ್ಕೊಳೋದಿಲ್ಲ, ಇದಾಗಿದೆ ಜ್ಞಾನದ ನೃತ್ಯ. कहते हैं श्री कृष्ण डांस करता था, यहाँ बच्चियां राधे कृष्ण बन डांस करती हैं ಅಂತಿರ್ತಾರೆ. ಶ್ರೀಕೃಷ್ಣ ನೃತ್ಯವನ್ನ ಮಾಡ್ತಿದ್ದ, ಇಲ್ಲಂತೂ ಮಕ್ಕಳು ರಾಧೆ ಕೃಷ್ಣರು ಆಗಿ ನೃತ್ಯವನ್ನ ಮಾಡ್ತಿರ್ತಾರೆ. परंतु डांस की तो बात नहीं, वो तो वहाँ सतयुग में बचपन में प्रिंस प्रिंसेज के साथ डांस करेंगे. ಆದರೆ ನೃತ್ಯದ ಮಾತಿಲ್ಲ. ಅಲ್ಲಿ ಸತ್ಯುಗದಲ್ಲಿ ಬಾಲ್ಯದಲ್ಲಿ ರಾಜಕುಮಾರ ರಾಜಕುಮಾರಿಯರು ಜೊತೆಯಲ್ಲಿ ನೃತ್ಯವನ್ನ ಮಾಡ್ತಾರೆ. बच्चे जानते ये बाप दादा है. दादा को ಗ್ರ್ಯಾಂಡ್ ಫಾದರ್ ಕಹಾ ಜಾತ. ಮಕ್ಕಳಿಗೆ ಅರಿವಿದೆ ಇವರು ಬಾಪ್ ದಾದಾ ಆಗಿದ್ದಾರೆ. ದಾದನಿಗೆ ಗ್ರ್ಯಾಂಡ್ ಫಾದರ್ ಅಂತ ತಿಳಿಸಲಾಗುತ್ತೆ. ये दादा तो हुआ जिस्मानी फादर, यह तो ವಂಡರ್ಫುಲ್ ಬಾತ್ है ना. ಇಲ್ಲಿ ದಾದಾ ಆಗಿದ್ದಾರೆ ದೈಹಿಕ ತಂದೆ, ಇದಂತೂ ವಂಡರ್ಫುಲ್ ಮಾತಾಗಿದೆ ಅಲ್ಲ. वो दादा है रूहानी और ये जिस्मानी, इसको कहते बाप. ಇವರು ದಾದಾ ಆಗಿದ್ದಾರೆ ಆತ್ಮೀಯ, ಇವರಾಗಿದ್ದಾರೆ ದೈಹಿಕ. ಇಬ್ಬರಿಗೂ ತಿಳಿಸಲಾಗತ್ತೆ ಬಾಪ್ ದಾದಾ. बाप से दादा द्वारा वर्षा मिलता, वर्षा है डैडी का, ग्रैंड फादर का, सब आत्माएं ब्रदर सहित वर्षा बाबा से मिलता है ना. ತಂದೆಯ ಆಸ್ತಿ ಅಣ್ಣನ ಮುಖಾಂತರ ಸಿಗುತ್ತೆ. ಆಸ್ತಿ ಗ್ರ್ಯಾಂಡ್ ಫಾದರ್ದಾಗಿದೆ, ಅಂದರೆ ನಾವೆಲ್ಲ ಸಹೋದರರು
ಆಸ್ತಿ ತಂದೆಯಿಂದ ಸಿಗತ್ತೆ. बाबा कहते तुम आत्माओं को अपना शरीर है, अपना कर्मेंद्रिया है. मुझे निराकार कहते जरूर मुझे शरीर चाहिए ना. ತಂದೆ ತಿಳಿಸ್ತಾರೆ ತಮ್ಮ ಆತ್ಮಗಳಿಗೆ ತಮ್ಮದೇ ಆದ ದೇಹ ಇದೆ, ತಮ್ಮ ಕರ್ಮೇಂದ್ರಿಯಗಳಿದೆ. ನಾನು ನಿರಾಕಾರ ಅಂತೀನಿ, ನನಗೂ ಶರೀರ ಬೇಕಲ್ವಾ. तब तो बच्चों को राजयोग सिखाओ अथवा मनुष्य से देवता पतित से पावन बनाने का मार्ग बताओ. वह मूत पतली कपड़ दो जरूर बड़ा डोबी होंगे ना. ಶರೀರ ಇದ್ದಾಗ ಮಾತ್ರ ಮಕ್ಕಳಿಗೆ ರಾಜಯೋಗವನ್ನು ಕಲಿಸ್ಕೊಡಕ್ಕೆ ಸಾಧ್ಯ, ಅಥವಾ ಮನುಷ್ಯನಿಂದ ದೇವತೆ ಪತಿತರಿಂದ ಪಾವನವಾಗುವ ಮಾರ್ಗವನ್ನು ತಿಳಿಸ್ತೀನಿ. ಕಲ್ಮಶದ ಬಟ್ಟೆಯನ್ನು ಒಗಿತೀನಿ ಅಂದಮೇಲೆ ದೊಡ್ಡ ಡೋಬಿನೇ ಇರ್ಬೋದಲ್ಲ. सारी विश्व के आत्माएं और शरीर धोता है, ज्ञान और योग से तुम्हारी आत्मा को धोया जाता. ಇಡೀ ವಿಶ್ವದ ಆತ್ಮಗಳಿಗೆ ಶರೀರವನ್ನು ತೊಳಿಲಾಗುತ್ತೆ, ಜ್ಞಾನ ಮತ್ತು ಯೋಗದಿಂದ ತಮ್ಮ ಆತ್ಮಗಳನ್ನು ತೊಳಿಲಾಗುತ್ತೆ. आज तुम बच्चे आए हो, जानते हो हम शिव बाबा को बधाई देने आए. बाप फिर कहते हैं कि तुम किसको ग्रीटिंग्स देते हो, वो बाप भी तुम बच्चों को ग्रीटिंग्स देते, क्योंकि तुम बहुत सर्वोत्तम ಸೌಭಾಗ್ಯಶಾಲಿ ಬ್ರಾಹ್ಮಣ ಕುಲಭೂಷಣ ಹೋ. ಇವತ್ತು ತಾವು ಮಕ್ಕಳು ಬಂದಿದ್ದೀರಾ ಗೊತ್ತಿದೆ. ನಾವು ಶುಭಾಬ ಅವರಿಗೆ ಶುಭಾಕಾಂಕ್ಷೆಗಳನ್ನು ನೀಡಕ್ಕೆ ಬಂದಿದ್ದೀವಿ. ಬಾಬಾ ಮತ್ತೆ ಅಂತಾರೆ, ನಿಮಗೆ ನಾನು ಶುಭಾಕಾಂಕ್ಷೆಗಳನ್ನು ನೀಡ್ತೀನಿ. ತಂದೆ ಮಕ್ಕಳಿಗೆ ಶುಭಾಕಾಂಕ್ಷೆ ಕೊಡ್ತಾರೆ, ಯಾಕೆಂದರೆ ತಾವು ಬಹಳ ಸರ್ವೋತ್ತಮ ಭಾಗ್ಯಶಾಲಿ ಬ್ರಾಹ್ಮಣ ಕುಲ ಭೂಷಣರಾಗಿದ್ದೀರಾ. देवताएं इतने उत्तम नहीं जितने तुम हो, ब्राह्मण देवताओं से उत्तम है. ದೇವತೆಗಳು ಇಷ್ಟು ಉತ್ತಮ ಅಲ್ಲ, ಎಷ್ಟು ತಾವು ಉತ್ತಮ ಆಗಿದ್ದೀರ. ಬ್ರಾಹ್ಮಣರು ದೇವತೆಗಳಿಗಿಂತಲೂ ಉತ್ತಮ ಆಗಿದ್ದಾರೆ. ऊंच से ऊंच है बा फिर वो आते हैं ಬ್ರಹ್ಮಾತನ್ ಮೇ. ಶ್ರೇಷ್ಠಕ್ಕಿಂತ ಶ್ರೇಷ್ಠ ತಂದೆ ಆಗಿದ್ದಾರೆ, ಮತ್ತೆ ಅವರು ಬರ್ತಾರೆ ಬ್ರಹ್ಮನ ತನುವಿನಲ್ಲಿ. उनके तुम बच्चे बहुत ऊंच से ऊंच ब्राह्मण बनते हो, ब्राह्मणों की छोटी है. ತಾವು ಮಕ್ಕಳು ಬಹಳ ಶ್ರೇಷ್ಠಕ್ಕಿಂತ ಶ್ರೇಷ್ಠ ಬ್ರಾಹ್ಮಣರಾಗ್ತೀರಿ. ಬ್ರಾಹ್ಮಣರಿಗೆ ಜುಟ್ಟಿದೆಯಲ್ಲ. उनके नीचे है देवताएं, सबसे ऊपर बाबा है. ಅವರ ಕೆಳಗೆ ದೇವತೆಗಳು, ಅವರ ಮೇಲೆ ಶಿವಬಾಬಾ ಇದ್ದಾರೆ. बाबा ने तुम बच्चों को ब्राह्मण ब्राह्मणियां बनाया, स्वर्ग का वर्षा देने. इन लक्ष्मी नारायण के देखो कितने मंदिर बनाए. ಬಾಬವರು ತಮ್ಮ ಮಕ್ಕಳಿಗೆ ಬ್ರಾಹ್ಮಣ ಬ್ರಾಹ್ಮಣಿಯಾಗಿ ಮಾಡಿದರೆ ಸ್ವರ್ಗದ ಆಸ್ತಿಯನ್ನು ನೀಡಕ್ಕೆ. ಈ ಲಕ್ಷ್ಮೀ ನಾರಾಯಣ ನೋಡಿ, ಇವರದು ಎಷ್ಟೊಂದು ಮಂದಿರಗಳನ್ನು ಮಾಡಲಾಗಿದೆ. ಮಾತಾ ಟೇಕ್ತೆ ಹೇ. ಭಾರತವಾಸಿಯೋं को ये तो मालूम होना चाहिए ये भी मनुष्य. ಅವರ ಮುಂದೆ ಹೋಗಿ ಎಲ್ಲರೂ ತಲೆ ಬಗ್ಗಿಸ್ತಾರೆ. ಭಾರತವಾಸಿಗಳಿಗೆ ಗೊತ್ತಿರಬೇಕಾಗಿದೆ, ಇವರು ಸಹ ಮನುಷ್ಯರೇ ಆಗಿದ್ದಾರೆ. लक्ष्मी नारायण दोनों अलग अलग है, यह तो एक मनुष्य के दो नाम रखते हैं. ಲಕ್ಷ್ಮೀ ನಾರಾಯಣ ಇಬ್ಬರೂ ಸಹ ಬೇರೆ ಬೇರೆ ಆಗಿದ್ದಾರೆ. ಇಲ್ಲಂತೂ ಒಂದೇ ಮನುಷ್ಯನಿಗೆ ಎರಡೆರಡು ಹೆಸರನ್ನ ಇಡಲಾಗುತ್ತೆ. एक का नाम लक्ष्मी नारायण अर्थात अपने को विष्णु चतुर्भुज कहते. लक्ष्मी नारायण अथवा राधा कृष्ण नाम रखते हैं तो चतुर्भुज हो गए ना. ಒಬ್ಬರ ಹೆಸರನ್ನ ಲಕ್ಷ್ಮೀ ನಾರಾಯಣ ಅಥವಾ ವಿಷ್ಣು ಚತುರ್ಭುಜ ಅಂತಾರೆ. ಲಕ್ಷ್ಮೀ ನಾರಾಯಣ ಅಥವಾ ರಾಧೆ ಕೃಷ್ಣ ಅಂತ ಹೆಸರಿಡೋದು ಅಂದರೆ ಚತುರ್ಭುಜನೇ ಆಗೋಯ್ತಲ್ಲ. वह विष्णु तो है सूक्ष्म वतन का एम ऑब्जेक्ट. तुम इस विष्णुपुरी के मालिक बनेंगे. ಆ ವಿಷ್ಣು ಆಗಿದರೆ ಸೂಕ್ಷ್ಮ ವತನದ ಲಕ್ಷ್ಯ. ತಾವು ಇಲ್ಲಿ ವಿಷ್ಣುಪುರಿಯ ಮಾಲೀಕರಾಗ್ತೀರಾ. ये लक्ष्मी नारायण विष्णुपुरी के मालिक है, विष्णु की ही चार भुजाएं. ಈ ಲಕ್ಷ್ಮೀ ನಾರಾಯಣ ವಿಷ್ಣುಪುರಿಯ ಮಾಲೀಕರಾಗಿದ್ದಾರೆ. ವಿಷ್ಣುಗೆ 4 ಭುಜಗಳಿದೆ. दो लक्ष्मी की दो नारायण की तुम कहेंगे हम विष्णुपुरी के मालिक बन.
ಎರಡು ಭುಜ ಲಕ್ಷ್ಮೀದಾದರೆ ಎರಡು ಭುಜ ನಾರಾಯಣ್ದಾಗಿದೆ. ತಾವಂತೀರ ನಾವು ವಿಷ್ಣುಪುರಿಯ ಮಾಲೀಕರು ಆಗ್ತೀವಿ. अच्छा, बाप की महिमा का गीत सुनाओ, कितना मीठा कितना प्यारा ಶಿವ ಬೋಲಾ ಬಂಡಾರ್. ಒಳ್ಳೆಯದು, ತಂದೆಯ ಮಹಿಮೆಯ ಹಾಡನ್ನು ತಿಳಿಸಿ. ಎಷ್ಟು ಮಧುರ, ಎಷ್ಟು ಪ್ರಿಯ ಶಿವ ಮುಗ್ಧ ತಂದೆ ಭಗವಂತ. सारी दुनिया में शुरू से लेकर अब तक कोई की भी इतनी महिमा नहीं सिवाय एक के ನಂಬರ್ವಾರ್ ತೋ ಹೇನ. ಇಡೀ ಪ್ರಪಂಚದಲ್ಲಿ ಆರಂಭದಿಂದ ಇಲ್ಲಿವರೆಗೂ ಇಷ್ಟೊಂದು ಮಹಿಮೆ ಯಾರ್ದು ಇಲ್ಲ, ಒಬ್ಬ ತಂದೆದು ಬಿಟ್ಟು. ನಂಬರ್ವಾರಂತೂ ಇದ್ದೇ ಇರ್ತಾರಲ್ಲ. सबसे ज्यादा सर्वोत्तम महिमा है ऊंचते ऊंच परम पिता परमात्मा जिसके तुम सब बच्चे हो, कहते हो हम ईश्वरीय संतान है. ಎಲ್ಲದಕ್ಕಿಂತ ಜಾಸ್ತಿ ಸರ್ವೋತ್ತಮ ಮಹಿಮೆ, ಶ್ರೇಷ್ಠಕ್ಕಿಂತ ಶ್ರೇಷ್ಠ ಪರಂಪಿತ ಪರಮಾತ್ಮಂದಾಗಿದೆ. ಅವರ ಸಂತಾನ ತಾವಾಗಿದ್ದೀರ ಅಂತಾರಲ್ಲ, ನಾವು ಈಶ್ವರೀಯ ಸಂತಾನ ಆಗಿದೆ. ईश्वर तो स्वर्ग रचता है, फिर तुम नरक में क्यों पड़े हो? ईश्वर का ये जन्म है. ಈಶ್ವರ ಸ್ವರ್ಗವನ್ನ ರಚನೆ ಮಾಡ್ತಾರೆ, ತಾವು ನರಕದಲ್ಲಿ ಯಾಕೆ ಬಿದ್ದಿದ್ದೀರಾ? ಈಶ್ವರನ ಇದು ಜನ್ಮ ಆಗಿದೆ. क्रिश्चियन कहेंगे हम क्राइस्ट के हैं, यही भारतवासियों को भूल गया कि हम परम पिता परमात्मा शिव के डायरेक्ट बच्चे हैं. ಕ್ರಿಶ್ಚಿಯನ್ಸ್ ಅಂತಾರೆ ನಾವು ಕ್ರೈಸ್ತನವರು ಅಂತ. ಭಾರತವಾಸಿಗಳು ಮರ್ತೋಗಿದ್ದಾರೆ, ನಾವು ಪರಂಪಿತ ಪರಮಾತ್ಮನ ಶಿವನ ಡೈರೆಕ್ಟ್ ಸಂತಾನ ಆಗಿದ್ದೀವಿ. बाप यहाँ आते बच्चों को अपना बनाए फिर राज्य भाग्य देते. आज बाबा अच्छी रीति समझाते क्योंकि नए भी बहुत है. ತಂದೆ ಇಲ್ಲಿ ಬಂದಿದ್ದಾರೆ ಮಕ್ಕಳಿಗೆ ತಮ್ಮರವರಾಗಿ ಮಾಡ್ಕೊಳಕ್ಕೆ ಮತ್ತೆ ರಾಜ್ಯ ಭಾಗ್ಯವನ್ನು ನೀಡೋದಕ್ಕೆ. ಇವತ್ತು ಬಾಬಾ ತುಂಬ ಚೆನ್ನಾಗಿ ತಿಳಿಸ್ತಿದ್ದಾರೆ, ಯಾಕೆಂದರೆ ಹೊಸಬರು ಬಹಳಷ್ಟು ಜನ ಬಂದಿದ್ದಾರೆ. उन के लिए समझना मुश्किल है, हाँ फिर भी ಸ್ವರ್ಗವಾಸಿ ಬಂತೆ. ಅವರಿಗೆ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಇದೆ, ಆದರೂ ಸ್ವರ್ಗವಾಸಿ ಆಗ್ತಾರೆ. ಸ್ವರ್ಗ में सूर्यवंशी राजा रानी भी है, दास दासिया भी है, प्रजा भी है. ಸ್ವರ್ಗದಲ್ಲಿ ಸೂರ್ಯವಂಶಿ ರಾಜ ರಾಣಿಯರು ಇದ್ದಾರೆ, ದಾಸ ದಾಸಿಯರು ಇದ್ದಾರೆ, ಪ್ರಜೆಗಳು ಇದ್ದಾರೆ. उनमें कोई गरीब कोई साहूकार होते, उनकी भी दास दासी होते. ಅವರಲ್ಲೂ ಸಹ ಕೆಲವರು ಬಡವರು ಕೆಲವರು ಧನವಂತರು ಇರ್ತಾರೆ, ಅವರಲ್ಲೂ ದಾಸ ದಾಸಿಯರು ಇರ್ತಾರೆ. सारी राजधानी यहाँ स्थापन हो रही है, ये तो और कोई को मालूम है. ಇಡೀ ರಾಜಧಾನಿ ಇಲ್ಲಿ ಸ್ಥಾಪನೆ ಆಗ್ತಿದೆ, ಯಾರಿಗೂ ಗೊತ್ತೇ ಆಗೋದಿಲ್ಲ. सबकी आत्मा तमो प्रधान है, ज्ञान का तीसरा नेत्र कोई को है ही नहीं. गीत अभी बाबा की महिमा सुनी, वो है सबका बाप. ಎಲ್ಲರ ಆತ್ಮ ತಮೋ ಪ್ರಧಾನ ಆಗ್ಬಿಟ್ಟಿದೆ, ಜ್ಞಾನದ ಮೂರನೇ ನೇತ್ರ ಯಾರಿಗೂ ಇಲ್ಲ. ಆಡಿದೆಯಲ್ಲ, ಈಗ ಬಾಬೂರ ಮಹಿಮೆಯನ್ನ ಕೇಳಿದ್ರಿ, ಅವರು ಎಲ್ಲರ ತಂದೆ ಆಗಿದ್ದಾರೆ. भगवान को बाबा कहते बेहद का सुख देने वाला पिता, यही भारत है जिसमें बेहद का सुख था, ಲಕ್ಷ್ಮೀ ನಾರಾಯಣ का राज्य था. ಭಗವಂತನಿಗೆ ತಂದೆ ಅಂತೀವಿ, ಅನಂತವಾದ ಸುಖವನ್ನ ನೀಡುವ ತಂದೆ. ಇದೇ ಭಾರತ, ಇದರಲ್ಲಿ ಅನಂತವಾದ ಸುಖ ಇತ್ತು, ಲಕ್ಷ್ಮೀ ನಾರಾಯಣರ ರಾಜ್ಯ ಇತ್ತು. ये लक्ष्मी नारायण छोटेपन में राधा कृष्ण है, फिर स्वयंवर बाद लक्ष्मी नारायण नाम पड़ता है. ಈ ಲಕ್ಷ್ಮೀ ನಾರಾಯಣ ಬಾಲ್ಯದಲ್ಲಿ ರಾಧಾ ಕೃಷ್ಣರಾಗಿದ್ದರು, ನಂತರ ಸ್ವಯಂವರದ ನಂತರ ಲಕ್ಷ್ಮೀ ನಾರಾಯಣ ಅಂತ ಹೆಸರು ಬೀಳುತ್ತೆ. इस भारत में 5000 वर्ष पहले देवताओं का राज्य था, सिवाय लक्ष्मी नारायण के कोई का राज्य नहीं था. ಈ ಭಾರತದಲ್ಲಿ 5000 ವರ್ಷದ ಹಿಂದೆ ದೇವತೆಗಳ ರಾಜ್ಯ ಇತ್ತು, ಲಕ್ಷ್ಮೀ ನಾರಾಯಣರ ಸಮಯದಲ್ಲಿ ಯಾರದೇ ರಾಜ್ಯ ಇರಲಿಲ್ಲ. कोई खंड नहीं तो अब भारतवासियों को भी जरूर मालूम होना चाहिए लक्ष्मी नारायण के आगे जन्म में कौन से कर्म किए. ಆ ಸಮಯದಲ್ಲಿ ಯಾವುದೇ ಖಂಡನೂ ಇರೋದಿಲ್ಲ.
ಈಗ ಭಾರತವಾಸಿಗೆ ಗೊತ್ತಾಗಬೇಕಾಗಿದೆ, ಲಕ್ಷ್ಮೀನಾರಾಯಣರು ಇಂದಿನ ಜನ್ಮದಲ್ಲಿ ಎಂತಹ ಕರ್ಮ ಮಾಡಿರ್ಬೋದು. जैसे कहेंगे बिरला ने कौन से कर्म किए जो इतना धनवान बना. जरूर कहेंगे अगले जन्म में दान पुण्य किया होगा ಅಂತಾರಲ್ಲ. ಬಿರ್ಲಾ ಏನು ಕರ್ಮ ಮಾಡಿರ್ಬೋದು, ಇಷ್ಟು ಧನವಂತನಾಗಿದ್ದಾನೆ. ಖಂಡಿತ ಇಂದಿನ ಜನ್ಮದಲ್ಲಿ ದಾನ ಪುಣ್ಯವನ್ನು ಮಾಡಿರ್ಬೋದಲ್ಲ. कोई के पास बहुत धन है, कोई को खाने के लिए नहीं मिलता क्योंकि कर्म ऐसे किए. ಕರ್ಮ ಕೂತೋ ಮಾನ್ತೇ ಹೇನ. ಕೆಲವರ ಹತ್ರ ಬಹಳಷ್ಟು ದನ ಇದೆ, ಕೆಲವರ ಹತ್ರ ತಿನ್ನೋದಕ್ಕೆ ಆಹಾರನೇ ಇಲ್ಲ. ಯಾಕೆಂದರೆ ಕರ್ಮನೇ ಹಂಗೆ ಮಾಡಿದ್ದಾರೆ. ಕರ್ಮವನ್ನು ಒಪ್ಕೊಳ್ಳೇಬೇಕಲ್ಲ. ಕರಂ ಅಕರಂ ವಿಕರಂ ಕಿ ಗತಿ ಗೀತಾ ಕೆ ಭಗವಾನ್ ನೆ ಸುನಾಯಿ ಥಿ ಜಿಸ್ಕಿ ಮಹಿಮಾ ಸುನಿ. ಕರ್ಮ ಅಕರ್ಮ ವಿಕರ್ಮದ ಗತಿಯ ವಿಧಿಯನ್ನ ಗೀತೆಯಲ್ಲಿ ಭಗವಂತ ತಿಳಿಸಿದರು. ಅವರ ಮಹಿಮೆಯನ್ನ ಕೇಳಿದ್ರಿ. ಶಿವ ಭಗವಾನ್ ಹೈ ಏಕ್, ಮನುಷ್ಯ ಕೋ ಭಗವಾನ್ ನಹಿ ಕಹ ಸಕ್ತೆ. ಶಿವ ಭಗವಂತ ಒಬ್ಬರೇ, ಮನುಷ್ಯನಿಗೆ ಭಗವಂತ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಆ ಬಾಪ್ ಕಹಾ ಆಯಾ ಸಮझाते, सामने महाभारत लड़ाई खड़ी है तो मीठे थे मीठे बाबा समझाते, इसको दुख में सब सिमरन याद करते. ಈಗ ತಂದೆ ಎಲ್ಲಿ ಬಂದಿದ್ದಾರೆ ತಿಳಿಸಲಾಗತ್ತೆ. ಸಮ್ಮುಖದಲ್ಲಿ ಮಹಾಭಾರತ ಯುದ್ಧನೂ ನಿಂತಿದೆ. ಮಧುರವಾದಂತಹ ತಂದೆ ತಿಳಿಸಿದರೆ ದುಃಖದಲ್ಲಿ ಎಲ್ಲರೂ ನೆನಪು ಮಾಡ್ತಾರೆ. ದುಃಖ ಮೇ ಸಿಮರನ್ ಸಬ್ ಕರೆ, ಶಿವ ಬಾಬಾ ಕೋ ದುಃಖ ಮೇ ಸಬ್ ಯಾದ್ ಕರ್ತೆ, ಸುಖ ಮೇ ಕೊಯಿ ನಹಿ ಕರ್ತಾ. ದುಃಖದಲ್ಲಿ ಎಲ್ಲರೂ ಸ್ಮೃತಿ ಮಾಡ್ತಾರೆ. ಶಿವ ಬಾಬೋರನ್ನ ದುಃಖದಲ್ಲಿ ನೆನಪು ಮಾಡಲಾಗತ್ತೆ, ಸುಖದಲ್ಲಿ ಯಾರೂ ನೆನಪು ಮಾಡಲ್ಲ. ಸ್ವರ್ಗ ಮೇ ತೋ ದುಃಖ ನಹಿ ತಾ, ವಹಾ ಬಾಬಾ ಪಾಯಾ ಹುವಾ ಸ್ವರ್ಗ ಹೇನ. ಸ್ವರ್ಗದಲ್ಲಿ ದುಃಖನೇ ಇರೋದಿಲ್ಲ, ತಂದೆಯಿಂದ ಪಡೆದಿರುವಂತಹ ಆಸ್ತಿ ಅಲ್ವಾ. 5000 वर्ष पहले जब शिव बाबा आया तो भारत को स्वर्ग बनाया, अब नरक है. 5000 ವರ್ಷದ ಹಿಂದೆ ಯಾವಾಗ ಶಿವ ಬಾಬಾ ಬಂದಿದ್ರು ಆಗ ಭಾರತವನ್ನು ಸ್ವರ್ಗವಾಗಿ ಮಾಡಿದ್ರು. ಈಗಂತೂ ನರಕ ಆಗಿದೆಯಲ್ಲ. बाप आए हैं स्वर्ग बनाने, दुनिया को तो पता नहीं कहते हम सब अंधे हैं. ಈಗಂತೂ ನರಕ ಆಗಿದೆ. ತಂದೆ ಹೇಳ್ತಾರೆ ಸ್ವರ್ಗವನ್ನ ಮಾಡಬೇಕು, ಪ್ರಪಂಚದಲ್ಲಿ ಯಾರಿಗೂ ಗೊತ್ತಿಲ್ಲ ಅಂತಾರೆ. ನಾವೆಲ್ಲ ಕುರುಡರಾಗಿದ್ದೀವಿ. अंधों लाटे आ प्रभु आवो, आकर आंके प्रसाद करो, तुम बच्चों को ज्ञान का तीसरा नेत्र मिला. ಕುರುಡರಿಗೆ ಊರುಗೋಲು ಆಗಿ ಏ ಪ್ರಭು ಬನ್ನಿ, ನಮಗೆ ನೇತ್ರಗಳನ್ನು ಕೊಡಿ. ಮಕ್ಕಳಿಗೆ ಜ್ಞಾನದ ನೇತ್ರ ಸಿಕ್ಕಿದೆ ಅಲ್ಲ. ಯಹಾ ಹಮ್ ಆತ್ಮಾಯೇ ರಹತೆ ವೋ ಹೇ ಶಾಂತಿಧಾಮ, ಬಾಪಿ ವಹಾ ರಹತೆ ಹೇ. ಎಲ್ಲಿ ನಾವು ಆತ್ಮಗಳು ನಿವಾಸ ಮಾಡ್ತಿದ್ವಿ ಅದು ಶಾಂತಿಧಾಮ ಆಗಿದೆ. ಅಲ್ಲಿ ತಂದೆನೂ ಇರ್ತಿದ್ರಲ್ಲ. ತುಮ್ ಆತ್ಮಾಯೇ ಔರ್ ಹಮ್ ರಹತೆ, इनकी आत्मा को कहते मैं तुम सब आत्माओं का बाप वहाँ रहता. ತಾವು ಆತ್ಮಗಳು ಮತ್ತೆ ನಾನು ಅಲ್ಲಿರ್ತೀವಿ. ಈ ಆತ್ಮಕ್ಕೆ ಹೇಳಾಗತ್ತೆ ನಾನು ನೀವು ಎಲ್ಲ ಆತ್ಮಗಳು ತಂದೆಯ ಜೊತೆಯಲ್ಲಿ ಇರ್ತೀವಿ. तुम पुनर्जन्म का पाठ बजाते हो, मैं नहीं बजाता. तुम विश्व के मालिक बनते हो, मैं नहीं बनता हूँ. ತಾವಂತೂ ಪುನರ್ಜನ್ಮದ ಪಾತ್ರವನ್ನು ಅಭಿನಯ ಮಾಡ್ತೀರಾ, ನಾನು ಮಾಡೋದಿಲ್ಲ. ತಾವು ವಿಶ್ವದ ಮಾಲೀಕರಾಗ್ತೀರಾ, ನಾನಂತೂ ಆಗೋದೇ ಇಲ್ಲ. तुमको 84 जन्म लेना पड़ता, तुमको समझाया था कि ये बच्चे तुम अपने जन्मों को नहीं जानते. ತಾವು 84 ಜನ್ಮವನ್ನು ತಗೋಬೇಕಾಗತ್ತೆ. ತಮಗೆ ತಿಳಿಸಲಾಗಿತ್ತು, ಈ ಮಕ್ಕಳೇ ತಾವು ತಮ್ಮ ಜನ್ಮಗಳನ್ನು ತಿಳ್ಕೊಂಡಿಲ್ಲ. 84 लाख जन्म कहते ये झूठी बातें हैं. मैं ज्ञान का सागर पतित पावन हूँ, मैं आता तब हूँ जब सब पतित है. 84 ಲಕ್ಷ ಜನ್ಮ ಅಂತಾರೆ, ಅದು ಸುಳ್ಳಿನ ಮಾತು. ನಾನು ಜ್ಞಾನ ಸಾಗರ ಪತಿತ ಪಾವನ ಆಗಿದ್ದೀನಿ. ನಾನು ಬರ್ತೀನಿ ಯಾವಾಗ ಎಲ್ಲರೂ ಪತಿತರಾಗ್ಬಿಡ್ತಾರೆ. तभी आकर सृष्टि के आदि मध्य अंत का राज समझाए,
त्रिकालदर्शी बनाता हूँ। बहुत पूछते हैं पहले पहले मनुष्य कैसे रचे, भगवान ने सृष्टि कैसे रचे। ಆವಾಗೆ ಬಂದು ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸ್ತೀನಿ, ತ್ರಿಕಾಲದರ್ಶಿಯಾಗಿ ಮಾಡ್ತೀನಿ. ಬಹಳಷ್ಟು ಜನ ಕೇಳ್ತಾರೆ, ಮೊಟ್ಟ ಮೊದಲು ಮನುಷ್ಯನನ್ನ ಯಾವ ರೀತಿ ರಚನೆ ಮಾಡಿದ್ರು, ಭಗವಂತ ಸೃಷ್ಟಿಯನ್ನ ಯಾವ ರೀತಿ ರಚನೆ ಮಾಡಿದ್ರು. एक शास्त्र में भी दिखाते हैं प्रलय हुई, फिर सागर में पीपल के पत्ते पर बच्चा श्री कृष्ण. ಒಂದು ಶಾಸ್ತ್ರದಲ್ಲಿ ತೋರಿಸ್ತಾರೆ, ಪ್ರಳಯ ಆಯಿತು, ನಂತರ ಸಾಗರದ ಮೇಲೆ ಆಲದ ಮರದ ಎಲೆಯ ಮೇಲೆ ಸಣ್ಣದಾದಂತಹ ಶ್ರೀಕೃಷ್ಣ ಬಂದ. बाबा कहते ऐसी कोई बात नहीं, ये बेहद का ड्रामा है. दिन है सत्युग त्रेता, रात है ದ್ವಾಪರ ಕಲಿ. ತಂದೆ ತಿಳಿಸ್ತಾರೆ ಆ ರೀತಿಯ ಮಾತೇನಿಲ್ಲ, ಇದು ಅನಂತವಾದ ಡ್ರಾಮಾ ಆಗಿದೆ. ಹಗಲಾಗಿದೆ ಸತ್ಯುಗ ತ್ರೇತ, ರಾತ್ರಿ ಆಗಿದೆ ದ್ವಾಪರ ಕಲಿಯುಗ. ಬಚ್ಚೆ ಬಾಪ್ ಕೋ ಬದಾಯಿ ದೇತೆ, ಬಾಬಾ ಕೇತೆ ತತತ್ವಂ. ಮಕ್ಕಳು ತಂದೆಗೆ ಶುಭಾಕಾಂಕ್ಷೆಯನ್ನು ನೀಡ್ತಾರೆ. ತಂದೆ ಅಂತಾರೆ ತತತ್ವಂ, ತಮಗೂ ಸಹ. तुम भी 100% दुर्भाग्यशाली से 100% सौभाग्यशाली बनते. तुम भारतवासी होते परंतु तुमको पता नहीं, बाबा आकर बताते. ತಾವು 100% ಸೌಭಾಗ್ಯಶಾಲಿಯಿಂದ 100% ದುರ್ಭಾಗ್ಯಶಾಲಿ ಆಗ್ತೀರ. ನೀವೇ ಭಾರತವಾಸಿಗಳಾಗಿದ್ರೆ ನಿಮಗೆ ಗೊತ್ತಿರಲಿಲ್ಲ, ಬಾಬಾ ಬಂದು ಎಲ್ಲವನ್ನ ತಿಳಿಸ್ತಾರೆ. तुम अपने जन्मों को नहीं जानते हो, मैं आकर बताता हूँ तुमने 84 जन्म लिया. ತಮಗೆ ತಮ್ಮ ಅನೇಕ ಜನ್ಮಗಳ ಬಗ್ಗೆ ಅರಿವಿಲ್ಲ. ತಂದೆ ಬಂದು ತಿಳಿಸ್ತಾರೆ, ತಾವೇ 84 ಜನ್ಮವನ್ನ ಪಡೆದಿದ್ರಿ. बाप तुमको संगम पर सारी सृष्टि का समाचार सुनाते, सत्युग में थोड़े ही सुनाए. ತಂದೆ ತಮಗೆ ಸಂಗಮದಲ್ಲಿ ಇಡೀ ಸೃಷ್ಟಿಯ ಸಮಾಚಾರವನ್ನು ತಿಳಿಸ್ತಾರೆ. ಸತ್ಯುಗದಲ್ಲಿ ಏನಾದರೂ ತಿಳಿಸಕ್ ಸಾಧ್ಯನಾ? जिस समय सृष्टि की आदि मध्य अंत हुई नहीं तो उसका समाचार कैसे सुनाए. मैं आता हूँ अंत में कलप के संगम. ಯಾವ ಸಮಯದಲ್ಲಿ ಸೃಷ್ಟಿಯ ಆದಿ ಮಧ್ಯ ಅಂತ್ಯನೇ ಆಗಿಲ್ಲ, ಆ ಸಮಯದಲ್ಲಿ ಸಮಾಚಾರವನ್ನ ಹೆಂಗ್ ತಿಳಿಸೋದು? ನಾನು ಬರೋದೇ ಅಂತ್ಯದಲ್ಲಿ, ಕಲ್ಪದ ಸಂಗಮ ಯುಗದಲ್ಲಿ. शास्त्रों में लिखा है युगे युगे, श्री कृष्ण भगवान वाच, गीता में लिख दिया. ಶಾಸ್ತ್ರದಲ್ಲಿ ಬರೆದಿದ್ದಾರೆ ಯುಗೆ ಯುಗೆ, ಶ್ರೀಕೃಷ್ಣನ ಮಹಾವಾಕ್ಯ ಗೀತೆಯಲ್ಲಿ ಬರೆದಿದ್ದಾರೆ. सब धर्म वाले श्री कृष्ण को भगवान थोड़े ही मानेंगे, भगवान तो निराकार है ना. ಎಲ್ಲ ಧರ್ಮದವರು ಶ್ರೀಕೃಷ್ಣನನ್ನ ಭಗವಂತ ಅಂತ ಎಲ್ಲಿ ಒಪ್ಕೊಂತಾರೆ? ಭಗವಂತ ಅಂತೂ ನಿರಾಕಾರ ಆಗಿದಾರಲ್ಲ. वो है सब आत्माओं का बाप से वर्षा मिलता, तुम सब ಆತ್ಮಾಯೇ ಬಾಯಿ ಬಾಯಿ. ಅವರಾಗಿದ್ದರೆ ಸರ್ವ ಆತ್ಮಗಳ ತಂದೆ, ತಂದೆಯಿಂದ ವಾಸ್ತಿ ಸಿಗತ್ತೆ. ತಾವೆಲ್ಲ ಪರಸ್ಪರ ಸಹೋದರ ಆಗಿದ್ದೀರಾ. परमात्मा को सर्वव्यापी कहने से तो फादरहुड हो जाता. फादर को कभी वर्षा मिलता है क्या? वर्षा बच्चों को मिलता. ಪರಮಾತ್ಮನನ್ನ ಸರ್ವವ್ಯಾಪಿ ಅಂದಾಗ ಎಲ್ಲರೂ ತಂದೆನೇ ತಂದೆ ಆಗ್ಬಿಡ್ತಾರೆ. ತಂದೆಗೆ ಆಸ್ತಿ ಸಿಗುತ್ತಾ? ಮಕ್ಕಳಿಗೆ ಸಿಗತ್ತಲ್ಲ. तुम आत्माएं सब बच्चे हो, बाप का वर्षा जरूर चाहिए ना. ತಾವೆಲ್ಲ ಆತ್ಮಗಳು ಮಕ್ಕಳಾಗಿದ್ದೀರ, ತಂದೆಯಿಂದ ಆಸ್ತಿ ಖಂಡಿತವಾಗಿ ಬೇಕಲ್ಲ. हद के वर्षे से तुम राजाई नहीं होते हो, इसलिए पुकारते हैं तुम्हारी कृपा से सुख गनेरे मिलते. ಹದ್ದಿನ ಆಸ್ತಿಯಿಂದ ತಾವು ತೃಪ್ತರಾಗೋದಿಲ್ಲ, ಅದಕ್ಕೋಸ್ಕರ ಕರೀತಿರ್ತಾರೆ, ತಮ್ಮ ಕೃಪೆಯಿಂದ ಅನಂತವಾದ ಸುಖ ಸಿಗತ್ತೆ. अब फिर रावण द्वारा दुख मिलने से पुकारने लगते हो. सबकी आत्माएं पुकारती क्योंकि इनको दुख है, इसलिए याद करती बाबा आकर सुख. ಈಗ ಮತ್ತೆ ರಾವಣನಿಂದ ದುಃಖ ಸಿಕ್ಕಿದೆ, ಅದಕ್ಕೆ ಕರೀತಾ ಇದೆ. ಎಲ್ಲ ಆತ್ಮಗಳು ಕರೆಯುತ್ತೆ, ಯಾಕೆಂದರೆ ಇವರಿಗೆ ದುಃಖ ಇದೆ.
ಅದಕ್ಕೆ ನೆನಪು ಮಾಡ್ತಾರೆ ಬಾಬಾ ಬಂದು ಸುಖವನ್ನು ನೀಡಿ. अभी इस ज्ञान से स्वर्ग के मालिक बनते हो, तुम्हारी सद्गति होती, इसलिए गाया जाता सर्व का सद्गति दाता एक बात. ಈಗ ಜ್ಞಾನದಿಂದ ಸ್ವರ್ಗದ ಮಾಲೀಕರಾಗ್ತೀರ, ತಮಗೆ ಸದ್ಗತಿ ಸಿಗತ್ತೆ. ಅದಕ್ಕೆ ಗಾಯನ ಇದೆ, ಸರ್ವರ ಸದ್ಗತಿ ದಾತ ಒಬ್ಬ ತಂದೆ. अभी सब दुर्गति में है, फिर सर्व की सद्गति होनी है. जब लक्ष्मी नारायण का राज्य था तो तुम ಸ್ವರ್ಗ में थे. ಈಗ ಎಲ್ಲರೂ ದುರ್ಗತಿಯಲ್ಲಿದ್ದಾರೆ, ಮತ್ತೆ ಸ್ವರ್ಗದಿಂದ ಸದ್ಗತಿ ಆಗತ್ತೆ. ಯಾವಾಗ ಲಕ್ಷ್ಮೀ ನಾರಾಯಣರ ರಾಜ್ಯ ಇತ್ತು ಆಗ ತಾವು ಸ್ವರ್ಗದಲ್ಲಿ ಇದ್ದರು. बाकी सब मुक्ति धाम में थे, अब हम बाप द्वारा राजयोग सीखते हैं. ಮಿಕ್ಕಿದೆಲ್ಲರೂ ಸಹ ಮುಕ್ತಿಧಾಮದಲ್ಲಿ ಇದ್ರು. ಈಗ ನಾವು ತಂದೆಯ ಮುಖಾಂತರ ರಾಜಯೋಗವನ್ನು ಕಲಿತಾ ಇದ್ದೀವಿ. बाप कहते कलप के संगम पर मैं तुमको पढ़ाता हूँ, मनुष्य से देवता बना. ತಂದೆ ತಿಳಿಸ್ತಾರೆ, ಕಲ್ಪದ ಸಂಗಮದಲ್ಲಿ ನಾನು ನಿಮಗೆ ಓದಿಸ್ತೀನಿ, ಮನುಷ್ಯರಿಂದ ದೇವತೆಯಾಗಿ ಮಾಡ್ತೀನಿ. अब तुम बच्चों को सारा राह समझाता हूँ. शिवरात्रि कब हुई ये तो मालूम होना चाहिए. क्या हुआ, शिव बाबा कब आया, कुछ नहीं जानते. ಈಗ ನಾನು ನಿಮ್ಮ ಮಕ್ಕಳಿಗೆ ಇಡೀ ರಹಸ್ಯವನ್ನು ತಿಳಿಸ್ತೀನಿ. ಶಿವರಾತ್ರಿ ಯಾವಾಗಾಯಿತು ಇದಂತೂ ಗೊತ್ತಿರಬೇಕಲ್ಲ. ಏನಾಯಿತು, ಶಿವ ಬಾಬಾ ಯಾವಾಗ ಬಂದರು, ಮೊದಲು ಏನು ಗೊತ್ತಿರಲಿಲ್ವಲ್ಲ. तुम पत्थर बुद्धि ठहरे, अभी तुम पारस बुद्धि बनते. ಕಲ್ಲು ಬುದ್ಧಿ ಆಗಿದ್ವಿ, ಈಗ ನಾವು ತೀಕ್ಷ್ಣ ಬುದ್ಧಿ ಆಗ್ತಾ ಇದ್ದೀವಿ. ಭಾರತ್ ಪಾರಸ್ ಬುದ್ಧಿ ಗೋಲ್ಡನ್ ಏಜ್ ತಾ, ಲಕ್ಷ್ಮೀ ನಾರಾಯಣ್ ಕೋ ಭಿ ಭಗವಾನ್ ಭಗವತಿ ಗೆ. ನಮ್ಮ ಭಾರತ ಪಾರಸ್ಪುರಿ ಆಗಿತ್ತು, ಚಿನ್ನದ ಪ್ರಪಂಚ ಆಗಿತ್ತು. ಲಕ್ಷ್ಮೀ ನಾರಾಯಣರಿಗೆ ಭಗವಾನ್ ಭಗವತಿ ಅಂತೀವಲ್ಲ. उनको वर्षा भगवान ने दिया, फिर दे रहे हैं तुमको, फिर से ಭಗವಾನ್ ಭಗವತಿ ಬನ. ಅವರಿಗೆ ಆಸ್ತಿ ಭಗವಂತ ಕೊಟ್ಟಿದ್ರು, ಮತ್ತೆ ಕೊಡ್ತಿದ್ದಾರೆ. ನಿಮ್ಮನ್ನು ಸಹ ಭಗವಾನ್ ಭಗವತಿಯಾಗಿ ಮಾಡ್ತಾ ಇದ್ದಾರೆ. अभी ये तुम्हारा बहुत जन्मों के अंत का जन्म है. ಬಾಬಾ ಕೇತೆ ವಿನಾಶ ಸಾಮನೆ ಕಡ. ಈಗ ನಿಮ್ಮದ್ದು ಅನೇಕ ಜನ್ಮಗಳಲ್ಲೂ ಅಂತಿಮ ಜನ್ಮ ಆಗಿದೆ. ತಂದೆ ತಿಳಿಸ್ತಾರೆ, ವಿನಾಶ ಮುಂದೆ ನಿಂತಿದೆ. इसको कहा जाता रुद्र ज्ञान यज्ञ. ये सब ಮೆಟೀರಿಯಲ್ ಯಜ್ಞ ಹೋತೆ, ये है ज्ञान की बात. ಇದಕ್ಕೆ ತಿಳಿಸಲಾಗುತ್ತೆ ರುದ್ರ ಜ್ಞಾನ ಯಜ್ಞ. ಅಲ್ಲಿ ಎಲ್ಲ ಮೆಟೀರಿಯಲ್ ಯಜ್ಞ ಆಗಿರುತ್ತೆ, ಇಲ್ಲಿ ಜ್ಞಾನದ ಮಾತಾಗಿದೆ. इसमें बाबा आकर मनुष्य को देवता बनाते, तुम बधाई देते हो शिव बाबा के आने का. ಇದರಲ್ಲಿ ತಂದೆ ಬಂದು ಮನುಷ್ಯರಿಂದ ದೇವತೆಯಾಗಿ ಮಾಡ್ತಾರೆ. ತಾವು ಶುಭಾಕಾಂಕ್ಷೆಗಳನ್ನು ನೀಡ್ತೀರಾ ತಂದೆ ಬರೋದಕ್ಕೆ. बाबा फिर कहते मैं अकेला थोड़े ही आता, मुझे भी तो शरीर चाहिए, ಬ್ರಹ್ಮ ತನ್ಮೆ ಆನಾ ಪಡೆ. ತಂದೆ ತಿಳಿಸ್ತಾರೆ, ನಾನು ಒಂಟಿಯಾಗಿ ಬರ್ತೀನ, ನನಗೂ ದೇಹ ಬೇಕಲ್ಲ, ಬ್ರಹ್ಮನ ತನ್ವಿನಲ್ಲಿ ಬರ್ತೀನಿ. पहले पहले सूक्ष्म वतन रचना पड़े, इसलिए इसमें प्रवेश किया. ये तो पतित था, 84 जन्म ले पतित बना. ಮೊಟ್ಟ ಮೊದಲು ಸೂಕ್ಷ್ಮ ವತನವನ್ನು ರಚನೆ ಮಾಡಬೇಕಾಗತ್ತೆ, ಇವರಲ್ಲಿ ಪ್ರವೇಶ ಮಾಡಬೇಕು. ಇವರು ಪತಿತರಾಗಿದ್ರು, 84 ಜನ್ಮದಲ್ಲಿ ಪತಿತರಾಗಿದ್ದಾರೆ. सब पुकारते थे. आप बाबा कहते मैं फिर से तुम बच्चों को वर्षा देने आए हूँ. ಎಲ್ಲರೂ ಕರೀತಿರ್ತಾರೆ. ತಂದೆ ಅಂತಾರೆ, ನಾನು ಮತ್ತೆ ತಮ್ಮ ಮಕ್ಕಳಿಗೆ ಆಸ್ತಿಯನ್ನ ನೀಡಕ್ಕೆ ಬಂದಿದ್ದೀನಿ. बाप ही भारत को स्वर्ग का वर्षा देते, स्वर्ग का रचयिता बाप है, जरूर स्वर्ग की सौगात ही देंगे. ತಂದೆ ಭಾರತವನ್ನ ಸ್ವರ್ಗದ ಮಾಲೀಕನಾಗಿ ಮಾಡ್ತಾರೆ, ಅಂದ್ರೆ ಸ್ವರ್ಗದ ಆಸ್ತಿಯನ್ನ ಭಾರತಕ್ಕೆ ಕೊಡ್ತಾರೆ. ಸ್ವರ್ಗದ ರಚಯಿತ ತಂದೆ, ಖಂಡಿತ ಸ್ವರ್ಗದ ಗಿಫ್ಟ್ ಅನ್ನೇ ಕೊಡ್ತಾರಲ್ಲ. अभी तुम स्वर्ग के मालिक बन रहे हो, ये पाठशाला है, भविष्य में मनुष्य से 21 जन्म के लिए देवता बने. ಈಗ ತಾವು ಸ್ವರ್ಗದ ಮಾಲೀಕರಾಗ್ತಿದೆ, ಇದು ಪಾಠಶಾಲೆಯಾಗಿದೆ. ಭವಿಷ್ಯದಲ್ಲಿ ಮನುಷ್ಯರಿಂದ 21 ಜನ್ಮಕ್ಕೋಸ್ಕರ ದೇವತೆ ಆಗಕ್ಕೆ. तुम स्वर्ग के मालिक बन रहे हो, 21 पीढ़ी तुम सुख पाते हो.
ತಾವು ಸ್ವರ್ಗದ ಮಾಲೀಕರಾಗ್ತಿದ್ದೀರಾ. 21 ಪೀಳಿಗೆ ಸುಖವನ್ನ ಪಡಿತೀರಾ. वहाँ अकाली मृत्यु होती नहीं. जब शरीर की आयु पूरी होती तब साक्षात्कार हो जाता. ಅಲ್ಲಿ ಅಕಾಲಿ ಮೃತ್ಯು ಆಗೋದೇ ಇಲ್ಲ. ಯಾವಾಗ ಶರೀರದ ಆಯುಷ್ಯ ಪೂರ್ತಿ ಆಗತ್ತೆ ಆಗ ಸಾಕ್ಷಾತ್ಕಾರ ಆಗತ್ತೆ. ಏಕ್ ಶರೀರ್ ಚೋಡ್ ದೂಸರಾ ಲೇತೆ ಸರಫ್ ಕಾ ಮಿಸಾಲ್ ಹೇನ. ಒಂದು ದೇಹವನ್ನ ಬಿಟ್ಟು ಮತ್ತೊಂದು ಪಡಿತೀವಿ. ಹಾವಿನ ಉದಾಹರಣೆ ಇದೆ ಅಲ್ಲ. तुम बच्चे अभी बाबा को बधाई देते, बा फिर तुमको बधाई देते. ಈಗ ತಾವು ಮಕ್ಕಳು ತಂದೆಗೆ ಶುಭಾಕಾಂಕ್ಷೆಯನ್ನು ನೀಡ್ತೀರಾ, ಮತ್ತೆ ತಂದೆ ಮಕ್ಕಳಿಗೆ ಶುಭಾಕಾಂಕ್ಷೆಯನ್ನು ನೀಡ್ತಿದ್ದಾರೆ. तुम अभी दुर्भाग्यशाली से सौभाग्यशाली बन रहे, पतित मनुष्य से पावन देवता बनते, चक्र तो फिरता है. ಈಗ ತಾವು ದುರ್ಭಾಗ್ಯಶಾಲಿಯಿಂದ ಸೌಭಾಗ್ಯಶಾಲಿ ಆಗ್ತೀರ, ಪತಿತ ಮನುಷ್ಯನಿಂದ ಪಾವನ ದೇವತೆ ಆಗ್ತೀರ, ಚಕ್ರ ತಿರುಗತ್ತೆ. ये तो तुम बच्चों को समझाना है, फिर ये प्राय लोप हो जाता है ना. ಈಗ ತಾವು ಮಕ್ಕಳು ತಿಳಿಸ್ಕೊಡ್ಬೇಕಾಗಿದೆ, ನಂತರ ಇದು ಸಹ ಪ್ರಾಯಲೋಪ ಆಗತ್ತಲ್ಲ. सतयुग में ज्ञान के दरकार नहीं रहते, अभी तुम दुर्गति में हो तब इस ज्ञान से सद्गति मिलती. ಸತ್ಯುಗದಲ್ಲಿ ಜ್ಞಾನದ ಅವಶ್ಯಕತೆನೇ ಇರೋದಿಲ್ಲ. ಈಗ ತಾವು ದುರ್ಗತಿಯಲ್ಲಿ ಇದ್ದೀರಾ, ಇದರಿಂದ ಜ್ಞಾನದಿಂದ ಸದ್ಗತಿ ಸಿಗತ್ತೆ. ಬಾಬಾ ಹಿ ಆಕರ್ ಸ್ವರ್ಗ ಕಿ ಸ್ಥಾಪನ್ ಕರ್ತೆ, ಸರ್ವ ಕಾ ಸದ್ಗುರು ಏಕಿ ಹೈ. ತಂದೆನೇ ಬಂದು ಸ್ವರ್ಗದ ಸ್ಥಾಪನೆಯನ್ನು ಮಾಡ್ತಾರೆ, ಸರ್ವರ ಸದ್ಗುರು ಒಬ್ಬರೇ ಆಗಿದ್ದಾರೆ. ಬಾಕಿ ಭಕ್ತಿ ಮಾರ್ಗ ಕೆ ಕರ್ಮ ಕಾಂಡ ಸೆ ಕೋಯಿ ಕಿ ಸದ್ಗತಿ ನಹಿ ಹೋತಿ, ಸಬ್ಕೋ ಸೀಡಿ ನೀಚೆ ಉತ್ತರ್ನಾ ಹಿ. ಬಾಕಿ ಭಕ್ತಿ ಮಾರ್ಗದ ಕರ್ಮಕಾಂಡದಿಂದ ಯಾರಿಗೂ ಸದ್ಗತಿ ಸಿಗೋದೇ ಇಲ್ಲ, ಎಲ್ಲರೂ ಮೆಟ್ಟಲು ಇಳಿಲೇಬೇಕಾಗಿದೆ. भारत सतो प्रधान था, फिर 84 जन्म लेने पड़े, फिर अब तुमको चढ़ना है मुक्ति धाम, अपने घर जाना है. ಭಾರತ ಸತೋ ಪ್ರಧಾನ ಆಗಿತ್ತು, ನಂತರ 84 ಜನ್ಮವನ್ನು ಪಡಿಬೇಕಾಗುತ್ತೆ. ಈಗ ತಾವು ಮೇಲೆ ಹತ್ತಬೇಕು, ಮುಕ್ತಿಧಾಮ ಮನೆಗೆ ಸೇರಬೇಕಾಗಿದೆ. अब नाटक पूरा होता, ये पुरानी दुनिया खत्म हो जाएगी. ಈಗ ನಾಟಕ ಪೂರ್ತಿ ಆಗತ್ತೆ, ಈ ಹಳೆ ಪ್ರಪಂಚ ಸಮಾಪ್ತಿ ಆಗತ್ತೆ. भारत को अविनाशी खंड कहा जाता, बाप का जन्म स्थान कब खत्म नहीं होता. ಭಾರತ ಅವಿನಾಶಿ ಖಂಡ ಅಂತೀವಿ, ತಂದೆಯ ಜನ್ಮಸ್ಥಾನ ಎಂದೂ ಸಮಾಪ್ತಿ ಆಗೋದೇ ಇಲ್ಲ. तुम शांति धाम में जाकर फिर आएंगे, आकर राज्य करेंगे, पावन और पतित भारत में ही हो. ತಾವು ಶಾಂತಿಧಾಮಕ್ಕೆ ಹೋಗಿ ಮತ್ತೆ ಬರ್ತೀರ, ಬಂದು ರಾಜ್ಯವನ್ನ ಮಾಡ್ತೀರ, ಪತಿತ ಮತ್ತು ಪಾವನ ಭಾರತನೇ ಆಗತ್ತೆ. 84 ಜನ್ಮ ಲೇತೆ ಲೇತೆ ಪತಿತ್ ಬನೆ ಹೋ, ಯೋಗಿ ಸೆ ಭೋಗಿ ಬನೆ. 84 ಜನ್ಮವನ್ನ ಪಡೀತಾ ಪಡೀತಾ ಪತಿತರಾಗಿದ್ದೀರ, ಯೋಗಿಗಳಿಂದ ಭೋಗಿಗಳಾಗಿದ್ದೀರ. ಯೇ ಹೇ ರೋರೋ ನರಕ ಮಹಾನ್ ದುಃಖ ಕಾ ಸಮಯ. ಇದಾಗಿದೆ ರೋರೋ ನರಕ ಮಹಾನ್ ದುಃಖದ ಸಮಯ. ಅಭಿ ತೋ ಬಹು ದುಃಖ ಆನೆ ಕಾ ಹೈ, ಕೂನೆ ನಾಹಿ ಕಾ ಖೇಲ್ ಹೈ ನ. ಈಗಂತೂ ಬಹಳಷ್ಟು ದುಃಖ ಬರೋದಾಗಿದೆ, ಬಹಳಷ್ಟು ಹಿಂಸೆಯ ಆಟ ಆಗಿದೆ ಅಲ್ಲ. बैठे बैठे बॉम्ब्स गिराएंगे, तुमने क्या गुनाह किया, नाहिक सबका विनाश हो जाएगा. ಕೂತಿರುವ ಕಡೆನೆ ಬಾಂಬ್ಸ್ ಅನ್ನ ಹಾಕ್ತಿರ್ತಾರೆ, ತಾವೇನ್ ತಪ್ಪು ಮಾಡಿದ್ರಿ, ಏನು ತಪ್ಪಿಲ್ಲದೆ ವಿನಾಶ ಆಗುತ್ತೆ. विनाश का साक्षात्कार तो बच्चों ने किया, अब तुम सृष्टि चक्र का ज्ञान जान गए. ವಿನಾಶದ ಸಾಕ್ಷಾತ್ಕಾರ ಮಕ್ಕಳು ಮಾಡಿದ್ರು, ಈಗ ತಾವು ಸೃಷ್ಟಿ ಚಕ್ರದ ಜ್ಞಾನವನ್ನ ಅರ್ಥ ಮಾಡ್ಕೊಂಡಿದ್ದೀರಾ. तुम्हारे पास ज्ञान की तलवार ज्ञान खड्ग है, तुम हो ब्रह्मा की मुख ವಂಶಾವಳಿ ಬ್ರಾಹ್ಮಣ. ತಮ್ಮ ಹತ್ರ ಜ್ಞಾನದ ಖಡ್ಗ, ಜ್ಞಾನದ ಬಾಣನು ಇದೆ. ಬ್ರಹ್ಮ ಮುಖ ವಂಶಾವಳಿ, ಬ್ರಾಹ್ಮಣರಾಗಿದ್ದೀರಾ. प्रजापिता भी बाबा है, कल्प पहले भी इसने मुख ವಂಶಾವಳಿ पैदा किया था ना. ಪ್ರಜಾಪಿತನು ತಂದೆ ಆಗಿದ್ದಾರೆ, ಕಲ್ಪದ ಹಿಂದೆನೂ ಇವರು ಮುಖ ವಂಶಾವಳಿಯನ್ನ ರಚನೆ ಮಾಡಿದ್ರು.
बाप कहते मैं कलप कलप आता इसमें प्रवेश कर तुमको ಮುಖವಂಶಾವಳಿ बनाता हूं. ತಂದೆ ತಿಳಿಸ್ತಾರೆ, ನಾನು ಕಲ್ಪ ಕಲ್ಪ ಬರ್ತೀನಿ, ಇವರಲ್ಲಿ ಪ್ರವೇಶ ಮಾಡಿ ತಮ್ಮನ್ನ ಮುಖವಂಶಾವಳಿಯಾಗಿ ಮಾಡ್ತೀನಿ. ब्रह्मा के द्वारा सृष्टि की स्थापना कराता हूं. स्वर्ग में तो भविष्य में ही जाएंगे ना. ಬ್ರಹ್ಮನ ಮುಖಾಂತರ ಸ್ವರ್ಗದ ಸ್ಥಾಪನೆ ಮಾಡ್ತೀನಿ, ಭವಿಷ್ಯದಲ್ಲಿ ಸ್ವರ್ಗಕ್ಕೆ ಹೋಗ್ತೀರಲ್ಲ. चीची दुनिया तो खत्म होनी चाहिए, बेहद का बाबा आते नई दुनिया रचने. ಕೊಳಗಿನ ಪ್ರಪಂಚ ಸಮಾಪ್ತಿ ಆಗ್ಬೇಕಲ್ಲ, ಅನಂತವಾದ ತಂದೆ ಬರ್ತಾರೆ ಹೊಸ ಪ್ರಪಂಚದ ರಚನೆ ಮಾಡಕ್ಕೆ. बाबा कहते मैं तुम बच्चों के लिए हथेली पर भविष्य लेता आता हूँ, तुमको कोई भी तकलीफ नहीं देता हूँ, तुम सब द्रौपदी हो. ತಂದೆ ತಿಳಿಸ್ತಾರೆ, ನಾನು ನಿಮ್ಮ ಮಕ್ಕಳಿಗೋಸ್ಕರ ಹರಿ ಕೈಯಲ್ಲಿ ಸ್ವರ್ಗವನ್ನ ತರ್ತೀನಿ, ತಮಗೆ ಯಾವುದೇ ಶ್ರಮವನ್ನ ನೀಡೋದಿಲ್ಲ, ತಾವೆಲ್ಲನೂ ದ್ರೌಪದಿಗಳಾಗಿದ್ದೀರಾ. ಅಚ್ಚ मीठे मीठे सिखिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी माता पिता बाप दादा को याद प्यार गुड मॉर्निंग और नमस्ते. धारणेಗೋಸ್ಕರ मुख्य सार ಮೊದಲು, देवताओं से भी उच्च हम सर्वोत्तम ब्राह्मण है. इस रूहानी नशे में रहना, ज्ञान और योग से आत्मा को स्वच्छ बना. ದೇವತೆಗಳಿಗಿಂತಲೂ ಉತ್ತಮ ನಾವು ಸರ್ವೋತ್ತಮ ಬ್ರಾಹ್ಮಣರಾಗಿದ್ದೀವಿ. ಈ ಆತ್ಮಿಕ ನಶೆಯಲ್ಲಿ ಇರಿ, ಜ್ಞಾನ ಮತ್ತು ಯೋಗದಿಂದ ಆತ್ಮವನ್ನ ಸ್ವಚ್ಛವಾಗಿ ಮಾಡಿಕೊಳ್ಳಿ. ಎರಡನೇದು, सबको शिव बाबा के अवतरण की बधाइयाँ देनी है. बाबा का परिचय देकर पतित से पावन बनाना है, रावण दुश्मन से मुक्त करना. ಎಲ್ಲರಿಗೂ ಶಿವಬಾಬಾವರ ಅವತರಣೆಯ ಶುಭಾಕಾಂಕ್ಷೆಗಳನ್ನು ನೀಡಬೇಕಾಗಿದೆ. ತಂದೆಯ ಪರಿಚಯವನ್ನು ನೀಡಿ ಪತಿತರಿಂದ ಪಾವನರಾಗಿ ಮಾಡಬೇಕಾಗಿದೆ. ರಾವಣ್ ದುಶ್ಮನ್ನಿಂದ ಮುಕ್ತರಾಗಿ ಮಾಡಬೇಕು. ವರದಾನ, विस्तार की रंगी बिरंगी बातों से किनारा कर मुश्किल को सहज बनाने वाले सहज योगी भव. ವಿಸ್ತಾರದ ಬಣ್ಣ ಬಣ್ಣದ ಮಾತುಗಳನ್ನ ಪಕ್ಕಕ್ಕೆ ಸರಿಸಿ ಶ್ರಮವನ್ನ ಸಹಜವಾಗಿ ಮಾಡುವಂತವರು सहज योगी भव. जब बाप को देखने के बजाय बातों को देखने लग जाते हो तो कई क्वेश्चन उत्पन्न होते हैं और सहज बात भी मुश्किल अनुभव होने लगता है, क्योंकि बातें है वृक्ष और बाप है बीज. ಯಾವಾಗ ತಂದೆಯನ್ನ ನೋಡುವ ಬದಲು ಮಾತುಗಳನ್ನ ನೋಡೋದ್ರಲ್ಲಿ ತೊಡಗಿಬಿಡ್ತೀವಿ, ಆಗ ಅನೇಕ ಪ್ರಕಾರದ ಪ್ರಶ್ನೆಗಳು ಉತ್ಪತ್ತಿ ಆಗುತ್ತೆ. ಸಹಜ ಮಾತುಗಳು ಸಹ ಶ್ರಮದ ಅನುಭವ ಮಾಡಿಸುತ್ತೆ, ಯಾಕೆಂದರೆ ಮಾತುಗಳು ವೃಕ್ಷ, ತಂದೆ ಬೀಜ ಆಗಿದ್ದಾರೆ. जो विस्तार वाले वृक्ष को हाथ में उठाते वो बाप को किनारा कर देते, फिर विस्तार एक जाल बन जाता जिसमें फंस जाते हो. ಯಾರು ವಿಸ್ತಾರದ ವೃಕ್ಷವನ್ನ ಕೈಗೆ ತಗೊಂತಾರೆ ಅವರು ತಂದೆಯನ್ನ ಪಕ್ಕಕ್ಕೆ ಸರಿಸ್ಬಿಡ್ತಾರೆ, ಮತ್ತೆ ವಿಸ್ತಾರದ ಬಲೆಯಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ. बातों के विस्तार में रंग बिरंगी बातें होती जो अपनी ओर आकर्षित कर लेती हैं. इसलिए बीज रूप बाबा की याद से बिंदी लगाकर उससे किनारा कर लो तो सहज योगी बन जाए. ಮಾತುಗಳ ವಿಸ್ತಾರದಲ್ಲಿ ಬಣ್ಣ ಬಣ್ಣದ ಮಾತುಗಳಿರುತ್ತೆ, ತಮ್ಮ ಕಡೆ ಅದು ಆಕರ್ಷಿತ ಮಾಡುತ್ತೆ. ಅದಕ್ಕೋಸ್ಕರ ಬೀಜರೂಪ ತಂದೆಯ ನೆನಪಿನಲ್ಲಿ ಬಿಂದುವನ್ನ ಇಡಿ, ಅದನ್ನ ಪಕ್ಕಕ್ಕೆ ಸರಿಸಿ, ಆಗ ಸಹಜ ಯೋಗಿ ಆಗ್ತೀರಾ. ಸ್ಲೋಗನ್ ಆಗಿದೆ, मैं और मेरेपन की अलाई को समाप्त करना ही रियल गोल्ड बनना. ನಾನು ಮತ್ತೆ ನನ್ನದು ಅನ್ನುವ ಕಲ್ಮಶವನ್ನ ಸಮಾಪ್ತಿ ಮಾಡೋದು ಅಂದರೆ ರಿಯಲ್ ಗೋಲ್ಡ್ ಆಗುವಂಥದ್ದು. ಅವ್ಯಕ್ತ ಇಶಾರೆ, ಏಕತಾ और विश्वास की विशेषता द्वारा सफलता संपन्न बना. ಏಕತೆ ಮತ್ತು ವಿಶ್ವಾಸದ ವಿಶೇಷತೆಯಿಂದ सफलता संपन्नरागी. अभी सब मिलकर एक मत हो, सेवा के कोई भी कार्य को धूमधाम से आगे बढ़ाओ.
ಈಗ ಎಲ್ಲರೂ ಒಟ್ಟಾಗಿ ಏಕಮತದಿಂದ ಸೇವೆಯ ಎಲ್ಲ ಕಾರ್ಯಗಳನ್ನು ಬಹಳ ವಿಜೃಂಭಣೆಯಿಂದ ಮುಂದುವರಿಸಿ. हर ब्राह्मण आत्मा के सहयोग से शुभ कामनाएं शुभ भावना से सेवा की धूम मचाओ. ಪ್ರತಿಯೊಬ್ಬ ಬ್ರಾಹ್ಮಣ ಆತ್ಮನ ಸಹಯೋಗದಿಂದ ಶುಭ ಕಾಮನೆ ಶುಭ ಭಾವನೆಗಳಿಂದ ಸೇವೆಯಲ್ಲಿ ವಿಜೃಂಭಣೆಯನ್ನು ತನ್ನಿ. अगर कोई मुख से बोल नहीं सकते तो मनसा वायुमंडल से सुख की वृत्ति ಸುಖಮಯ ಸ್ಥಿತಿ ಸೆ ಸುಖಮಯ ಸಂಸಾರ ಬನ. ತಿಳ್ಕೊಳ್ಳಿ, ಯಾರಾದರೂ ಬಾಯಿಂದ ಮಾತಾಡೋಕ್ಕಾಗಲ್ಲ, ಆದರೆ ಮನಸ್ಸಿನ ವಾಯುಮಂಡಲದಿಂದ ಸುಖದ ವೃತ್ತಿ ಸುಖಮಯ ಸ್ಥಿತಿಯನ್ನು ಸುಖಮಯ ಸಂಸಾರವನ್ನು ತಯಾರು ಮಾಡಿ. ಕಹಾ जा नहीं सकते हो तबीयत ठीक नहीं है तो घर बैठे ये सेवा करो, सेवा में सहयोग जरूर बनो, तब सर्व के सहयोग से सुखमय संसार बने. ಬಲೆ ಎಲ್ಲೂ ಹೋಗೋಕ್ಕಾಗಲ್ಲ, ಆರೋಗ್ಯ ಸರಿ ಇಲ್ಲ, ಮನೆಯಲ್ಲಿ ಕೂತಿದ್ರೂ ಸೇವೆ ಮಾಡಿ. ಸೇವೆಯ ಸಹಯೋಗಿಗಳಾದಾಗ ಸರ್ವರ ಸಹಯೋಗದಿಂದ ಸುಖಮಯ ಸಂಸಾರ ತಯಾರಾಗತ್ತೆ. ಓಂ ಶಾಂತಿ.